ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಹೋಗ್ತೀನಿ ರೆಡಿಯಾಗಿ. ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ ಮತ್ತು ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲಿ ಅಂದರೆ ಕಡೂರು ಹತ್ರ ಇರೋದು ದುರ್ಗಾಪರಮೇಶ್ವರಿ ದೇವಸ್ಥಾನ, ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ಏನೇ ಫಸ್ಟು ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನೇನು ಮಾಡ್ತೀವಿ ಅಂತ ನಿಮಗೂ ಗೊತ್ತಾಗಲಿ, ಬನ್ನಿ ನನ್ನ ಜೊತೆ. ನಾನು ಅಲ್ಲಿಂದ ಸ್ಕೂಟಿಲಿ ಬಂದು ಸ್ಕೂಟಿನ ರೈಲ್ವೆ ಸ್ಟೇಷನಲ್ಲೇ ಹಾಕ್ಬಿಟ್ಟು ನಮ್ಮತ್ತೆ ನನ್ನ ಮೈದನ ಮತ್ತು ನನ್ನ ನಾದಿನಿ ಪಪ್ಪು ಎಲ್ಲ ಬಂದಿದ್ದರು. ಅವ್ರ ಜೊತೆ ನಾವು ಇವತ್ತು ಹೋಗ್ತಿರೋದು. ನಾವು ಟ್ರೈನಲ್ಲೇ ಹೋಗೋಣ, ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರೈನಲ್ಲೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಈಗ ಅಲ್ಲಿಂದ ನಾವು ಬಂದು ಟ್ರೈನಲ್ಲಿ ನಮಗೆ ಸೀಟ್ ಸಿಕ್ತು, ಅಲ್ಲೇ ಕೂತಿದ್ವು. ಪಾಪು ನನ್ನ ನಾದಿನಿ ಎಲ್ಲ ಒಂದು ಸೀಟಲ್ಲಿ ಕೂತಿದ್ವಿ. ನಾನು ಪಾಪುಗೆ ಹಾಯ್ ಮಾಡು ಅಂತಿದ್ದೀನಿ, ಅವಳು ಹಾಯ್ನೇ ಮಾಡ್ತಾಯಿಲ್ಲ. ಅವಳು ಆ ಕಡೆ ಈ ಕಡೆ ತಿಂಡಿನೂ ತಿಂತಿಲ್ಲ, ತಿಂಡಿ ತಿನ್ನೋಕ್ಕೂ ಹಠ ಮಾಡ್ತಿದ್ಲು. ಸೊ ಅದಕ್ಕೆ ಅವ್ರ ಅಮ್ಮ ಹಂಗೆ ಕೂತಿದ್ಲು. ನಾವು ಕಡೂರಲ್ಲಿ ಇಳ್ಕೊಂಡ್ವಿ. ಕಡೂರಲ್ಲಿ ಇಳ್ಕೊಂಡ್ಮೇಲೆ ಅಲ್ಲೇ ಸೀಟ್ ಆಟೋಗಳು ಸಿಗುತ್ತೆ 50 ರೂಪಾಯಿಗೆ. ಅವರು ದೇವಸ್ಥಾನ ಹತ್ರನೇ ಕರ್ಕೊಂಡೋಗ್ಬಿಡ್ತಾರೆ. ಅಲ್ಲೇ ಕೂಗ್ತಿರ್ತಾರೆ ದೇವಸ್ಥಾನಕ್ಕೆ ಹೋಗೋದು ಅಂತ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ನಾವು ಅಲ್ಲಿ ಫಸ್ಟು ರೋಡ್ ಇತ್ತು, ಅದು ರೋಡ್ ಮುಚ್ಚಾಕ್ಬಿಟ್ಟಿದ್ದಾರೆ. ಇವಾಗ ಕಡೆ ಕೆಳಗಡೆ ಕೌಲೆ ಒಳಗಡೆಯಿಂದ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಸ್ವಲ್ಪ ದೂರ ಆಟೋ ಇಳಿಸಿದ್ರೆ ಸ್ವಲ್ಪ ದೂರ ಅದೇ ದೇವಸ್ಥಾನ ಕಾಣಿಸ್ತಿದ್ದಿಲ್ಲ ಅಂಚು, ಅದೇ ದೇವಸ್ಥಾನ. ಅಲ್ಲಿಂದ ಬಂದು ನಾವು ಮಡ್ಲಕ್ಕಿ ಕೊಡಬೇಕಿತ್ತು ನಾನು. ಸೊ ಮಡ್ಲಕ್ಕಿ ಕೊಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ನಾವು ಹೊರಟ್ವಿ. ಮತ್ತು ನಾವು ರಿಟರ್ನ್ ಟ್ರೈನಿಗೆ ಬಂದ್ವಿ. ನಾನು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಗಾಡಿ ಹಾಕಿದ್ದೆ. ಗಾಡಿ ತೊಗೊಂಡ್ಬಿಟ್ಟು ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಒಂದು 4 ಗಂಟೆ 5 ಗಂಟೆ ಆಗಿತ್ತು. ಕೇಕ್ ತೊಗೊಂಡ್ಬಿಡೋಣ, ಇವತ್ತು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತಲ್ಲ. ಸೊ ಅದಕ್ಕೆ ಕೇಕ್ ತೊಗೊಂಡ್ಬಿಟ್ಟು ಹೋಗ್ಬಿಡೋಣ ಮನೆಗೆ. ಇನ್ನು ಮುರಳಿ ಅವರು ಇರಲಿಲ್ಲ, ಅವರು ಹೊರಗಡೆ ಹೋಗಿದ್ರು. ಇವತ್ತು ನಾನು ಬರಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲೇ ಆಲ್ಟ್ ಆಗಿಬಿಡೋಣ, ಮಮ್ಮಿ ಮನೆಯಲ್ಲ ಕೇಕ್ ತೊಗೊಂಡೋಗಿ ಇವಾಗ ಫಸ್ಟೇ ತೊಗೊಂಡೋಗೋಣ ಅಂದ್ಬಿಟ್ಟು ಕೇಕ್ ತೊಗೊಂಡು ಈಗ ಹೊರಟಿದ್ದೆ. ಆಮೇಲೆ ನನ್ನ ತಂಗಿನೂ ಬಂದಳು. ನನ್ನ ತಂಗಿ ಜೊತೆ ಮನೆಗೆ ಹೋಗ್ತಾಯಿದ್ದೀವಿ ಈಗ. ರಾತ್ರಿ ಒಂದು 7-8 ಗಂಟೆ ಹಾಗೆ ಹೋಯಿತು ಮನೆ ಹತ್ರ ಬರೋ ಅಷ್ಟೊತ್ತಿಗೆ. ಸ್ವಲ್ಪ ಕೆಲಸ ಇತ್ತದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡಿದ್ದೆ. ಆ್ಯನಿವರ್ಸರಿ ಅಂತ ಟ್ಯಾಗ್ ಹಾಕ್ಬಿಟ್ಟು BS ಅಂತ ಇನ್ಶಿಲ್ ಹಾಕಿದ್ದೆ, ಅಂದರೆ ಫಸ್ಟ್ ಲೆಟರ್ಸು ಅಪ್ಪ ಅಮ್ಮಂದು. ಆಮೇಲೆ ಕೇಕು ಕೂಡ ಕಟ್ ಮಾಡಿಸಿದ್ವಿ. ನಾನು ನನ್ನ ತಂಗಿ ನಮ್ಮ ಅಣ್ಣ ಇದ್ದರು ಅಷ್ಟೇ, ಇನ್ನು ಯಾರನ್ನೂ ಕರೆದಿರ್ಲಿಲ್ಲ. ಇನ್ನು ಮುರಳಿಯವರು ಇರಲಿಲ್ವ, ಸೊ ಅದಕ್ಕೇ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಆದರೂ ಕೇಳ್ತಿದ್ರು ಮುರಳಿಯಲ್ಲಿ ಅಂತ. ಅವರೆಲ್ಲ ಕಟ್ ಮಾಡಿ ಏನಾಗಲ್ಲ ಅಂತ ನಾನು ಹೇಳಿದೆ, ಹಂಗಾಗಿ ಕಟ್ ಮಾಡಿದರು. ಆಮೇಲೆ ನನ್ನ ತಂಗಿ ಬಂದು, ಆಮೇಲೆ ನಮ್ಮ ಅಣ್ಣನೂ ಕೂಡ ಕೇಕ್ ತಿನ್ನಿಸಿ, ಕೇಕ್ ಅಮ್ಮಂಗೆ ತಿನ್ನಿಸಿ ಆಮೇಲೆ ನಾನು ಫೋಟೋ ಫ್ರೇಮ್ ಮಾಡಿಸ್ಕೊಬಂದಿದ್ದೆ. ಅಂದರೆ ನನ್ನ ಮದುವೆಲಿ ತೆಗ್ಸಿದ ಫೋಟೋ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಮಾಡಿಸ್ಕೊಬೇಕು ಆ ಫೋಟೋನ ಮನೆಗೆ ಅಂತ ಅಂದಿದ್ರು. ಮಾಡಿಸ್ಕೊಂಡಿರಲಿಲ್ಲ, ಬೇರೆ ಫೋಟೋಸ್ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಅದೇ ಗಿಫ್ಟ್ ಕೊಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮದುವೆಲಿ ತೆಗೆಸ್ಕೊಂಡಿದ್ದ ಫೋಟೋನ ಗಿಫ್ಟ್ ಮಾಡಿಕೊಡ್ತೆ. ಅವರಿಗಂತೂ ಫುಲ್ ಖುಷಿಯಾಗೋಯ್ತು ಆ ಫೋಟೋ ನೋಡಿದ ತಕ್ಷಣ, ತುಂಬ ಇಷ್ಟ ಆಯಿತು ಎಲ್ಲರಿಗೂ. ನಮ್ಮಮ್ಮಂಗೆ ಫೋಟೋ ಫ್ರೇಮ್ ಬಿಚ್ಚಮ್ಮ ಅಂದರೆ ನಮ್ಮಮ್ಮ ಕೇಕ್ ತಿಂತ ನಿಂತಿದ್ದಾರೆ. ಅವರಿಗೆ ಕೋಲ್ಡ್ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕೋಲ್ಡ್ ಕೇಕ್ ತಿನ್ಕೊಂಡು ನಿಂತಿದ್ದಾರೆ ಫೋಟೋನು ಬಿಚ್ಚಿದಾಗೆ. ಆಮೇಲೆ ನಾವೆಲ್ಲ ಹೇಳಿದ್ಮೇಲೆ ಓಪನ್ ಮಾಡಿದ್ರು. ಆಮೇಲೆ ಅಂತೂ ಫುಲ್ ಖುಷಿಯಾಗ್ಬಿಟ್ರು ಫೋಟೋ ನೋಡಿಬಿಟ್ಟು.
ಆಮೇಲೆ ನನ್ನ ತಂಗಿನ ಮಾತಾಡಿಸಿದ್ದೆ, ಏನು ಅನ್ನಿಸ್ತು ಇವತ್ತು ಅಂತ ಇದಕ್ಕೆ ನಾನು ಹೇಳಲ್ಲ ಹೋಗಿ ಅಂತ ಹೇಳ್ತಿದ್ಲು. ಆಮೇಲೆ ನಮ್ಮ ಅಪ್ಪನ ಬಂದು ಕೇಳಿದೆ, ಪಾಪ ಇವತ್ತೇನು ಅನ್ನಿಸ್ತು, ಖುಷಿ ಆಯಿತಾ ಅಂತ ಅಂದ್ವಿಕೆ ನಮ್ಮಪ್ಪ 27 ವರ್ಷ ಆಗೇ ಹೋಯ್ತು, 27 ವರ್ಷ ಆಗಿದ್ದು ಗೊತ್ತೇ ಆಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನಗಾಡ್ತಿದ್ರು. ಆಮೇಲೆ ಹೆಂಗೆ ಅನ್ನಿಸ್ತು, ಕೇಕೆಲ್ಲ ಕಟ್ ಮಾಡಿಸಿದ್ದು, ಫೋಟೋ ಫ್ರೇಮ್ ಮಾಡಿಸ್ಕೊಟ್ಟಿದ್ದೆ, ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ ತೊಗೊಂಡು ಮತ್ತೆ ನೋಡ್ತಾಯಿದ್ರು. ಆಮೇಲೆ ಅಲ್ಲೇ ನಮ್ಮ ಅಜ್ಜಿ ಕೂತಿದ್ರು, ನಮ್ಮ ಅಜ್ಜಿನೂ ಕೇಳಿದೆ, ಅವ ನಿಂಗೆ ಏನು ಅನ್ನಿಸ್ತವ ಅಂತ ಅಂದಿದ್ದಕ್ಕೆ ಇಷ್ಟ ಆಯಿತು, ಚೆನ್ನಾಗಿ ಹಿಂಗೆ ಇರಲಿ, ಖುಷಿ ನನಗೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಅಷ್ಟೇ ಹೇಳ್ಬಿಟ್ಟು ಸುಮ್ಮನಾದರು ಅಷ್ಟೇ. ಹಾಯ್, ಇದು 2 ದಿವಸ ಆದಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗ್ನ, ಯಾಕಂದರೆ ನಂಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಲೆಕ್ಷನ್ ಇದೆ, ಸೊ ಓಟ್ ಹಾಕಕ್ಕೆ ಹೋಗ್ತಾಯಿದ್ದೀನಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಏನು ಅನ್ನೋದನ್ನ ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ಈಗ ತಿಂಡಿ ತಿನ್ಕೊಂಡು ಮನೆ ಕ್ಲೀನ್ ಮಾಡಿ, ಈಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ನಾನು ಹೊರಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲ ಆಯಿತು, ತಿಂಡಿ ತಿಂದು ಸ್ನಾನ ಮಾಡಿ ಎಲ್ಲ ಆಯಿತು. ಈಗ ಪೂಜೆ ಮಾಡೋಕ್ಕೆ ಹೂ ಇಲ್ಲ, ಸೊ ಅದಕ್ಕೆ ನಾನು ಹೂ ತರೋಣ ಅಂತ ಹೊರಗಡೆ ಹೊರಟಿದ್ದೀನಿ. ಆದರೆ ನನ್ನ ಗಾಡಿ ಟೈರ್ ಪಂಚರ್ ಆಗಿಬಿಟ್ಟಿದೆ, ಪಂಚರ್ ಹಾಕಿಸ್ಕೊಂಡು ಹೂ ತಂದು ಪೂಜೆ ಮಾಡಿ ಆಮೇಲೆ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಅಲ್ಲೇ ನಮ್ಮ ಮನೆ ಹತ್ರ ಟೈರ್ಗೆ ಪಂಚರ್ ಹಾಕಿಸ್ಕೊಂಡು ಹೂ ತೊಗೊಂಡು ಪೂಜೆಗೆ ಬಂದೆ. ಅಯ್ಯೋ 160 ರೂಪಾಯಿ ಮಾರಂತೆ ನಮ್ಮ ಹಾಸನಲ್ಲಿ. ನಾನು ಇಲ್ಲೇ ತೊಗೊಂಡ್ಬಿಟ್ಟು ಬಂದೆ, ಇಲ್ಲೇ ಪೂಜೆ ಮಾಡಿ ಹೊರಡ್ತೀನಿ ನಾನೀಗ. ಮನೆ ಬೇಗ ಓಪನ್ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಆಯಿತು, ಇವಾಗ ಇನ್ನೇನು ತಲೆಯೆಲ್ಲ ಬಚ್ಕೊಂಡು ಹೊರಡೋದೆ, ಪೂಜೆ ಆಗಿದೆ. ಇವಾಗ ನಾನು ಡೈಲಿ ಹಿಂಗೆ ಪೂಜೆ ಮಾಡೋದು, ಹೊಸ್ದಾಗೇನಿಲ್ಲ, ಡೈಲಿ ನಾನು ಇದೇ ಥರ ಪೂಜೆ ಮಾಡ್ತೀನಿ. ನಾನು ಕಳಸ ಇಟ್ಟಿದ್ದೀನಿ. ಓಟಕ್ಕೆ ಬಂದ್ರಾ? ಯಾರಿಗೆ ಗೊತ್ತಿದ್ರಿ? ನಂದು ಓಟ್ ಹಾಕತ್ತೇನ? ನಿಜವಾಗ್ಲೂ JDS ಹಾಕಿದ್ರಾ? ಹಾಂ, ನಿಜ JDS ಹಾಕಿದ್ರಾ? ಏನದು ಕೈಯಲ್ಲಿ? ಈಗ ನಮ್ಮ ಅಮ್ಮನ ಮನೆಗೆ ಬಂದೆ. ಎಲ್ಲಿ ಅಂದ್ರೆ ನಮ್ಮ ಅಮ್ಮನ ಮನೆಗೆ ಈಗ ಬಂದಿದ್ದೀನಿ. ಒಳಗಡೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ, ಬನ್ನಿ. ಇದೀ ನಮ್ಮ ಅಮ್ಮನ ಮನೆ. ಇಲ್ಲಿ ನಮ್ಮಮ್ಮ ನೋಡಿ ಬರ್ತಾವ್ರೆ, ನಮ್ಮಮ್ಮ ಬರೀ ನಂಗೆ ಬೈಯೋದೆ ನಮ್ಮ ಅಮ್ಮನ ಕೆಲಸ ನೋಡಿ. ಇವನೊಬ್ಬ ನಮ್ಮ ಅಣ್ಣ, ಇವನು ಅಷ್ಟೇ ಬರೀ ಬೈಯೋದೇ ಕೆಲಸ. ಏನಮ್ಮ ತಿಂತಿದ್ಯಾ? ನೋಡಿ ನಮ್ಮ ಮನೇಲಿ ಯಾವಾಗಲೂ ಬರೀ ಧಾರಾವಾಹಿ ನೋಡೋದು. ಇವಾಗ ನಾನು ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಅಮ್ಮನ ಮನೆ ಹತ್ರನೇ ಇರೋದು, ಸೊ ಇಲ್ಲೇ ನಂದು ಓಟ ರೆಡಿ ಇರೋದು. ನಂಗೆ ಚೇಂಜ್ ಮಾಡಿಸ್ಕೊಂಡಿಲ್ಲ ಇನ್ನು. ನನಗೆ ಓದೋಷ್ಟಿಂದ ಇವಾಗ ಬಂದಿತ್ತಲ್ಲ ಎಲೆಕ್ಷನ್, ಅವಾಗಿಂದ ಆಗ್ತಿರೋದು ಓಟ್ ಅಷ್ಟೇ. ಇದು 2ನೇದು. ಇಲ್ಲೇ ಮೇನ್ ರೋಡು ಹಿಂಗೆ ಹೋಗ್ಬೋದು, ಆದರೆ ಹಂಗೆ ಬಳಸ್ಕೊಂಬರೋದಕ್ಕೋಸ್ಕರ ನಾನು ಈ ಓಣಿಲಿ ಹೋಗ್ತೀನಿ. ಹಾಗೆ ನನ್ನ ಫ್ರೆಂಡಿಗೆ ಇದೊಂದು ಪಾರ್ಸಲ್ ಕೊಡಬೇಕಿತ್ತು. ನಮ್ಮನೆ ಅಡ್ರೆಸ್ಸಿಗೆ ಆರ್ಡ್ರ್ ಹಾಕಿದ್ಲು, ಸೊ ಅದಕ್ಕೆ ಅದೊಂದು ಪಾರ್ಸಲು ಕೊಡಬೇಕು. ಅವ್ರ ಮನೇನೂ ಇಲ್ಲೇ, ವಾಕಬಲ್ ಡಿಸ್ಟೆನ್ಸು, ಹಂಗಾಗಿ ನಾನು ಇಲ್ಲೇ ನಡ್ಕೊಂಡು ಹೋಗ್ತಿದ್ದೀನಿ. ಒಂದು ನಾಯಿ ಇಲ್ಲ ನೋಡಿ ನಮ್ಮ ಏರಿಯಾದಲ್ಲಿ. ನನ್ನ ಫ್ರೆಂಡ್ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಆದರೆ ಅವಳೇ ಇಲ್ಲ, ಅವ್ರ ಅಮ್ಮ ಇದ್ದರು, ಸೊ ಅವ್ರ ಕೈಲಿ ಕೊಟ್ಬಿಟ್ಟು ಈಗ ನಮ್ಮ ಆಂಟಿ ಮನೆಗೆ ಬರ್ತಾಯಿದ್ದೀನಿ. ಇಲ್ಲಿ ದೊಡ್ಡ ಮನುಷ್ಯರೊಬ್ಬರು ಮಲಗಿದ್ದಾರೆ, ತೋರಿಸ್ತೀನಿ ನೋಡಿ. ಇವಳೇ ನನ್ನ ತಂಗಿ, ಜ್ಯೂಸ್ ಕುಡಿತಾ ಎಮ್ಮೆ ಮಲಗ್ದಂಗೆ ಮಲಗಿದ್ದಾಳೆ. ಚೂರು ಜವಾಬ್ದಾರಿ ಇಲ್ಲ, ಬರೀ ಫೋನ್ ನೋಡು. ಎತ್ಕೂತ್ಕೋ. ಇವಾಗ ನಾನು ಹೋಗ್ತಾ ಹೊರಕ್ಕೆ ಇಲ್ಲೇ ಸ್ಕೂಲ್ ಇದೆ, ಇಲ್ಲಿ ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಅಲ್ಲೇ ಹೋಗ್ತಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ಮಾಡ್ತೀನಿ. ಸುಮ್ಮನೆ ಕಿರಿಸ್ಬೇಡ, ಇಲ್ಲಿ ಬರ್ಸ್ಕೊಳಕ ರಶ್ ಇದ್ದಾರಾ? ಆಯಿತು ನೋಡಿ, ಫೈನಲಿ ಇದು ನಂದು 2ನೇ ಸತಿ ಓಟು. ಯಾರಿಗೆ ಹಾಕಿದ್ದೀನಿ ಅಂತ ಅಂದರೆ ಹೇಳಕ್ಕೆ ಹೋಗಲ್ಲ, ಯಾರಿಗೆ ಹಾಕಿದ್ದೀನಿ ಅಂತ. ಹೇಳು ನೋಡೋಣ, ಯಾರು ಗೆಲ್ತಾರೆ ಆಮೇಲೆ ಹೇಳ್ತೀನಿ ಯಾರಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಬಂದಿದ್ದೀವಿ ಆಲೂರಿಗೆ ಬಂದಿದ್ದೀವಿ. ಆಲೂರು ಹತ್ರ ಏನಿದು ಶ್ರೀ ವಿಜಯದುರ್ಗ ಕ್ಷೇತ್ರಕ್ಕೆ ಬಂದಿರೋದು ನಾವು. ತೋರಿಸ್ತೀನಿ ರೀ ನಿಮಗೆ ನೋಡಿ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಲೂರು ಹತ್ರ, ಇನ್ನು ನಮ್ಮ ಅಮ್ಮನೂರು ಆಲೂರು, ಅಲ್ಲಿ ಯಾರ್ದೋ ಮನೆಗೆ ಬಂದಿದ್ವಿ.
ಹಂಗೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ತುಂಬ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ನೀವು ಇಲ್ಲೇ ಸುತ್ತಮುತ್ತ ಹಾಸನವರಾದರೆ ನೀವು ಖಂಡಿತ ಒಂದು ಸತಿನಾದ್ರು ವಿಸಿಟ್ ಮಾಡಿ, ನಿಮಗೇ ಒಂಥರ ಬೆಟರ್ ಫೀಲ್ ಬರುತ್ತೆ. ನಮ್ಮಮ್ಮ ನೋಡಿ ಹೋಗ್ತಿದ್ದಾರೆ, ನಮ್ಮಮ್ಮ ಹೋಗ್ತಿದ್ದಾರೆ. ನಾವು ಅಮ್ಮಂಗೋಸ್ಕರನೇ ಬಂದಿದ್ದು, ಹೋಗ್ಬೇಕು ದೇವಸ್ಥಾನಕ್ಕೆ ಅಂದಿದ್ದಕ್ಕೆ. ನಮ್ಮ ಅಕ್ಕ ತುಂಬ ಸತಿ ಬಂದವಳೆ, ಹೇಳೋಕ್ಕಾಗಲ್ಲ, ಆದರೆ ನಮ್ಮನ್ನೇ ಕರ್ಕೊಂಡು ಬರಲ್ಲ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಅಲ್ಲೇ ಮಂಟಪ ಇದೆಯಲ್ಲ, ಅಲ್ಲೆಲ್ಲ ಕುತ್ಕೊಳ್ಳೋದು ನೋಡಿ. ಈ ಮಂಟಪದಲ್ಲೆಲ್ಲ ನಾವು ಕುತ್ಕೊಳ್ಳೋದು. ಮತ್ತು ಸೆಲೆಬ್ರೇಷನ್ಸ್ಗಳು ಮಾಡ್ತಾರೆ, ಬರ್ತಡೇ ಮತ್ತು ತುಂಬ ಏನೇನು ಸೆಲೆಬ್ರೇಷನ್ ಇದ್ದರೆ ಎಲ್ಲ ಬಂದು ಮಾಡ್ಕೊತಾರೆ. ನಾವು ನ್ಯೂ ಇಯರ್ ಸೆಲೆಬ್ರೇಷನಿಗೆ ಬಂದಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸಲ. ಇದೇ ದೇವಸ್ಥಾನ. ಈ ಮರಕ್ಕೆ ಏನಪ್ಪ ಮಕ್ಕಳಿಲ್ಲ ಅಂದವ್ರು ಮಕ್ಕಳಾಗಬೇಕು ಅಂತ ಈ ಥರ ತಾಯ್ತಗಳು ಕಟ್ತಾರೆ. ಮಕ್ಕಳಿಲ್ಲ ಅಂದರೆ ಮಕ್ಕಳಾಗುತ್ತಂತೆ. ಈ ಮರಕ್ಕೆ ತಾಯ್ತ ಕಟ್ಟರೆ ದೇವಸ್ಥಾನ ನಾನು ಈ ಕಡೆ ಗಮನ ಕೊಟ್ಟಿದ್ದೀನಿ, ನಿಮ್ಮ ಕಡೆ ಗಮನನೇ ಇಲ್ಲ. ಇದೆ ನೋಡಿ ದೇವಸ್ಥಾನ ಎಂಟ್ರೆನ್ಸ್. ಇದು ದೇವಸ್ಥಾನ. ಅದೇ ದೇವಸ್ಥಾನದ ಮುಂದೆನೇ ತುಂಬ ಪ್ಲೇಸಸ್ ಇದೆ, ತುಂಬ ಜನ ಬರ್ಬೋದು, ಅಲ್ಲೆಲ್ಲ ಕುತ್ಕೋಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಕೌಂಟರು, ದೇವರು ಇಲ್ಲೇ ಇಟ್ಟಿರೋದು. ಮತ್ತು ಇಲ್ಲೇ ಸಿಗುತ್ತೆ ನೋಡಿ. ಇದು ಓದೋಕ್ಕೆ ಆಸಕ್ತಿ ಇದ್ದಿದ್ದು ಮಕ್ಳುಗಳಿಗೆಲ್ಲ ಕಟ್ಸೋದು, ಅದು ಇದು ಈ ಥರ ಎಲ್ಲ ಸಿಗುತ್ತೆ. ಅಲ್ಲಿ ಈ ಥರ ಎಲ್ಲ ಸಾಕಿದ್ದಾರೆ ದೇವಸ್ಥಾನದಲ್ಲಿ. ಅಲ್ಲೇ ಎರಡಿದೆ, ಅದು ನೋಡಿ ಎಷ್ಟು ಡಿಫ್ರೆಂಟಾಗಿದೆ. ಇದೆಲ್ಲ ಈ ಕಡೆ ಸೈಡಿಂದಲ್ಲ. ಇದಕ್ಕೆ ಏನಂತ, ಈ ಕುರಿಗೆ ಏನು ಹೆಸರು ಅಂತಲೂ ಗೊತ್ತಿಲ್ಲ ನನಗೆ. ನೋಡಿ ಎಷ್ಟೊಂದಿದೆ ನೋಡಿ ಗೈಸ್. ನೋಡಿ ಬರ್ತಿದೆ, ನಂಗೆ ಏನಾರ ಅದು ಗುದ್ಬಿಟ್ರೆ ಅಂತ ಭಯ ಅಷ್ಟೇ. ನೋಡಿ ಡಿಫ್ರೆಂಟಾಗಿದೆ. ಇದಕ್ಕೆ ನಿಮಗೆ ಹೆಸರು ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಇದಕ್ಕೆ ಏನಂತ ಹೆಸರು ಈ ಕುರಿಗೆ ಅನ್ನೋದು ನನಗೆ ಗೊತ್ತಿಲ್ಲ. ಸರಿ, ಕುರಿನೋ ಮೇಕೆನೋ ಏನೂ ಗೊತ್ತಾಗ್ತಿಲ್ಲ ನನಗಿದು. ಇದಕ್ಕೆಲ್ಲ ಎಷ್ಟೊಂದು ಇದೆ, ಕೂದಲೆಲ್ಲ ಇದೆ ಗಡ್ಡದ ಥರ. ನೋಡ್ಬಾ ಇಲ್ಲಿ, ಇದು ಕುರಿ ಇದೆ. ನಿನ್ನೆ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ನಾನು ಮರ್ತೆ, ಸೊ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಇರೋ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಫಸ್ಟ್ ವಿಡಿಯೋ ಮಾಡಿದ್ರು ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.